ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲ್ಲೂಕಿನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದಿಯಾದ ಸುಮಾರು 300 ಜನವರಿ ಶಿಕ್ಷಕರು 2016ರ ವೃಂದ ಹಾಗೂ ನೇಮಕಾತಿ ತಿದ್ದುಪಡಿ ಅವೈಜ್ಞಾನಿಕ ಅಂಶಗಳ ವಿರುದ್ಧ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಿನಲ್ಲಿ ನಡೆಯುವ ಹೋರಾಟಕ್ಕೆ ಬೆಂಬಲ ಸೂಚಿಸಲು ಶಾಸಕ ಕೃಷ್ಣ ನಾಯಕ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ಗೆ ಶಿಕ್ಷಕರು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಆನಂದ್, ಕಾರ್ಯದರ್ಶಿ ವಿ. ಎಚ್. ಯೇಸು, ತಾಲ್ಲೂಕು ಉಪಾಧ್ಯಕ್ಷ ಸಿ. ಮೈಲಾರಿ, ಕೋಶಾಧ್ಯಕ್ಷರಾದ ಪಕ್ಕೀರ ಸಾಬ್, ಮಹಿಳಾ ಘಟಕದ ಜಿಲ್ಲಾ ಸಹ ಕಾರ್ಯದರ್ಶಿ ಸಿದ್ದಮ್ಮ, ಉಪಾಧ್ಯಕ್ಷ ವಿನೋದ್ ಕುಮಾರ್, ತಾಲೂಕು ಸಂಘಟನಾ ಕಾರ್ಯದರ್ಶಿ ಸರೋಜಮ್ಮ, ತಾಲೂಕು ಸಹ ಕಾರ್ಯದರ್ಶಿ ಎನ್. ಡಿ. ರೇಖಾ, ಮಾಜಿ ಅಧ್ಯಕ್ಷ ವಿ. ಬಿ. ಜಗದೀಶ್, ನಿರ್ದೇಶಕ ಚಂದ್ರಪ್ಪ ತಳವಾರ್, ಸಂಘಟನೆ ಕಾರ್ಯದರ್ಶಿ ಮಹಾಂತೇಶ್ ಹಾಜರಿದ್ದರು. ಗೌರವ ಬೇಕು, ಗೌರವ ಬೇಕು, ಗೌರವ ಬೇಕು, ಗೌರವ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಅಯ್ಯಯ್ಯೋ 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 ಹಲೋ ಭಾರತ್ ಮಾತಾ ಕಿ ಜೈ, ಹಲೋ ಭಾರತ್ ಮಾತಾ ಕಿ ಜೈ, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಅರಳಿ ತಾಲೂಕಿನ ವೃತ್ತಿ ಬಾಂಧವರೇ, 2017ರಲ್ಲಿ ಆಗಿರ್ತಕ್ಕಂಥ C&R ತಿದ್ದುಪಡಿಯ ಬಗ್ಗೆ ನಮ್ಮ ಹೋರಾಟ ಪ್ರಾರಂಭವಾಗಿದೆ. ದಿನಾಂಕ 5/8/2024ರಿಂದ ಹೋರಾಟ ಪ್ರಾರಂಭವಾಗಿದೆ. 3 ಹಂತದಲ್ಲಿ ಹೋರಾಟ ಇದೆ. 5/8/2024, 7/8/2024, ನಂತರದಲ್ಲಿ 12/8/2024 ರಾಜ್ಯ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಇದೆ. ಆ ಹೋರಾಟದಲ್ಲಿ ನಮ್ಮ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳು 5 ಬೇಡಿಕೆಗಳನ್ನು ಈಡೇರಿಸಬೇಕಂತಕ್ಕಂಥ ಒಂದು ಅಕ್ಕುತ್ತಾಯ ನಮ್ಮ ಒಂದು ಶಿಕ್ಷಕರ PS ಶಿಕ್ಷಕರ ಒಂದು ಹೋರಾಟ ಇದೆ. ಆ ಕಾರಣದಿಂದಾಗಿ ನಾವು ಈಗಾಗಲೇ ಮಾನ್ಯ ಗೌರವಯುತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಗೌರವಯುತ ಶಾಸಕರಿಗೆ ಈಗಾಗಲೇ ಮನವಿ ಪತ್ರವನ್ನು ಅಕ್ಕುತ್ತಾಯ ಪತ್ರವನ್ನು ಸಲ್ಲಿಸಿದ್ದೇವೆ. ಅದೇ ರೀತಿಯಾಗಿ ಗೌರವಯುತ ಮಾನ್ಯ ತಾಲೂಕು ದಂಡಾಧಿಕಾರಿಯಾಗಿರ್ತಕ್ಕಂಥ ನೀವು ಸಹ ನಮ್ಮ ಒಂದು PST ಹೋರಾಟದ ಮತ್ತು ಮಾತೃ ಸಂಘ ಸಹ ಎಲ್ಲ ಸೇರಿಕೊಂಡು